ಸಿಎಂ ವಿರುದ್ಧ ದಾಖಲಾಗಿರುವಂತಹ ಖಾಸಗಿ ದೂರಿಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಅದರ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಒಂದು ವೇಳೆ ಅರ್ಜಿ ಅಡ್ಮಿಟ್ ಆದ್ರೆ ಸಿಎಂಗೆ ಸಮಸ್ಯೆ ತಂದೊಡುತ್ತಾ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಕೋರ್ಟ್ನಲ್ಲಿ ಆಗುವಂತಹ ತೀರ್ಮಾನ ಹಲವು ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಡುತ್ತೆ. ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ದೂರು ಸಂಬಂಧ ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಕೋರ್ಟ್ ಕೊಡ್ಲಿಕ್ಕಿದೆ. ಸೊ ಎಲ್ಲರ ಚಿತ್ತ ಕೋರ್ಟ್ನತ್ತ ಈಗ ಖಾಸಗಿ ದೂರು ದಾಖಲಿಸಿಕೊಳ್ಳೋ ಸಂಬಂಧ ಸುದೀರ್ಘವಾಗಿ ವಾದವನ್ನ ಆಲಿಸಲಾಗಿತ್ತು. ಸಿಎಂ ವಿರುದ್ಧ ಹಾಗಾದ್ರೆ ಖಾಸಗಿ ದೂರು ದಾಖಲಾಗುತ್ತಾ ಅಥವಾ ವಜಾ ಆಗುತ್ತಾ, ಮೇಂಟೈನಬಲ್ ಅದು ಅರ್ಜಿ ಅಥವಾ ಅಲ್ವಾ ಅನ್ನೋದನ್ನ ಕೋರ್ಟ್ ಈಗ ಡಿಸೈಡ್ ಮಾಡುತ್ತೆ. ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಕ್ಬಿಡುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರಿಂದ ಈ ಕುರಿತು ಆದೇಶ ಕೂಡ ಹೊರಬೀಳುತ್ತೆ. ಹೀಗಾಗಿ ಕುತೂಹಲ ಅಂತೂ ಇದ್ದೇ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಗೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ದೂರು, ಇನ್ನೊಂದ್ ಕಡೆಗೆ TJ ಅಬ್ರಹಂ ಅವರು ಒಂದಷ್ಟು ಪಬ್ಲಿಕ್ ಡೊಮೈನ್ ನಲ್ಲಿರುವಂತಹ ಡಾಕ್ಯುಮೆಂಟ್ ಗಳನ್ನ ಕೂಡ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಒಂದು ಮಧ್ಯಂತರ ಅರ್ಜಿಯನ್ನು ಕೂಡ ಆಲಂ ಪಾಷಾ ಅವರು ಸಲ್ಲಿಸಿದ್ರು. ಸೊ ಇದೆಲ್ಲದರ ಬಗ್ಗೆ ಕೋರ್ಟ್ ಅಬ್ಸರ್ವೇಷನ್ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಇಲ್ಲಿ ಡಿಸೈಡ್ ಆಗುವಂತಹ ವಿಚಾರ ಸಿಎಂ ಅವರ ರಾಜಕೀಯ ಭವಿಷ್ಯ ಹಾಗೂ ರಾಜ್ಯ ರಾಜಕಾರಣದ ಭವಿಷ್ಯದ ಕುರಿತಂತೆ ಕ್ಷಿಪ್ರ ಬೆಳವಣಿಗೆಗಳು ಕೂಡ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಅರ್ಜಿ ಅಡ್ಮಿಟ್ ಆದ್ರೆ ಸಹಜವಾಗಿ ಸಿಎಂಗೆ ಸಮಸ್ಯೆಯನ್ನು ತಂದೊಡ್ಡುವಂತಹ ಸಾಧ್ಯತೆ ಇದೆ. ಇಲ್ಲಿ ತನಕ ವಾದ ಪ್ರತಿವಾದ ಹೇಗೆ ಆಲಿಸಲಾಗ್ತಾ ಇದೆ, ಎಷ್ಟೊತ್ತಿಗೆ ತೀರ್ಪು ಬರ್ಬೋದು, ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಒಂದು ನ್ಯಾಯಾಧೀಶರು ಆದೇಶವನ್ನ ಮಾಡ್ತಾರೆ. ಆದ್ರೆ ಈಗ ಕೆಲವೊಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೇಳ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ 19A ಮತ್ತೆ 17ಗೂ ಇರ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಆ ಒಂದು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಈಗಾಗಲೇ ಒಂದು ವಾದವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕ್ಲಾರಿಫಿಕೇಶನ್ ಕೇಳುವಂತಹ ಸಂದರ್ಭದಲ್ಲಿ ಸೆಕ್ಷನ್ 19A ಮತ್ತೆ 17ಗೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಕೂಡ ಉಲ್ಲೇಖ ಮಾಡಿ ವಾದವನ್ನ ಮಾಡ್ತಾ ಇದ್ದಾರೆ. ಇದಕ್ಕೂ ಮುನ್ನ ಆಲಂ ಪಾಷಾ ಅವರು ಆ ಒಂದು ಅರ್ಜಿಯನ್ನ ಪರಿಗಣಿಸಬಾರದು ಅಂತ ಹೇಳಿ ಅದನ್ನ ವಜಾ ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಹಾಕಿದ್ರು. ಅದನ್ನ ನ್ಯಾಯಾಧೀಶರು ಒಂದ್ ರೀತಿಯಲ್ಲಿ ವಜಾ ಮಾಡಿದ್ದಾರೆ, ಆಲಂ ಪಾಷಾ ಅವರು ಹಾಕಿರ್ತಕ್ಕಂಥ ಮಧ್ಯಂತರ ಅರ್ಜಿಯನ್ನ. ಹಾಗಾಗಿ ಈಗ ಉಳಿದಿರ್ತಕ್ಕಂಥದ್ದು ಸ್ನೇಹಮಯಿ ಕೃಷ್ಣ ಅವರು ಹಾಕಿರ್ತಕ್ಕಂಥ ಅರ್ಜಿ ಏನಿತ್ತು ಅದನ್ನು ಪುರಸ್ಕಾರ ಮಾಡಬೇಕು ಬೇಡೋ ಅನ್ನೋದ್ರ ಬಗ್ಗೆ ಒಂದ್ ವೇಳೆ ಅಡ್ಮಿಟ್ ಮಾಡ್ಕೊಂಡ್ರೆ ಖಂಡಿತವಾಗಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದ್ ರೀತಿಯಲ್ಲಿ ಕಾನೂನಿನ ಸಂಕಷ್ಟ ಎದುರಾಗುತ್ತೆ. ಹಾಗಾಗಿ ಮುಂದಿನ ಪ್ರಕ್ರಿಯೆಗಳನ್ನು ಕೂಡ ಅವರು ಎದುರಿಸಬೇಕಾಗುತ್ತೆ. ಹಾಗಾಗಿ ಆದೇಶ ಸಾಕಷ್ಟು ಒಂದ್ ರೀತಿಯಲ್ಲಿ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಒಂದ್ ವೇಳೆ ಏನಾದ್ರೂ ಅಡ್ಮಿಟ್ ಆದ್ರೆ ಯಾವ ರೀತಿ ಆಗುತ್ತೆ ಸಿದ್ದರಾಮಯ್ಯನವರ ಪರಿಣಾಮ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಗೆ ಇವತ್ತಿನ ಆದೇಶ ಏನಿದೆ ಆ ಆದೇಶದ ಒಂದ್ ರೀತಿಯಲ್ಲಿ ಪ್ರಕಾರವೇ ಎಲ್ಲ ಒಂದ್ ಕಡೆ ಮುಂದಿನ ಬೆಳವಣಿಗೆಗಳು ಕೂಡ ನಡೆಯುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ವಿಚಾರ ಏನಿದೆ ಅದು ಕೂಡ ಇದರ ಅಡಿಯಲ್ಲೇ ಬರ್ಬೋದು. ಇದನ್ನ ಗಮನದಲ್ಲಿ ಇಟ್ಕೊಂಡೇ ಕೊಡ್ಬೋದು ಅನ್ನೋ ಲೆಕ್ಕಾಚಾರಗಳು ಇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಆ ಒಂದು ಇವತ್ತಿನ ಆದೇಶ ಏನಿದೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನು ಕೂಡ ಮಾಡ್ತಾರೆ. ಅಂದ್ರೆ ಅದನ್ನ ಅಡ್ಮಿಟ್ ಮಾಡ್ಕೊಳ್ತಾರೋ ಅಥವಾ ರಿಜೆಕ್ಟ್ ಮಾಡ್ತಾರೋ ಕೂಡ ಕಾದ್ ನೋಡ್ಬೇಕು ಮಮತಾ. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಒಟ್ನಲ್ಲಿ ಸೆಕ್ಷನ್ 17A ಮತ್ತು 19 ಅಂತ ಹೇಳಿದ್ರೆ ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಫಿಕೇಶನ್ಸ್ ಅನ್ನ ಕೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಓಕೆ, ಇನ್ನೊಂದ್ ಕಡೆಗೆ ವಕೀಲ ಆಲಂ ಪಾಷಾ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಇದು ಮಧ್ಯಂತರ ಅರ್ಜಿಯಾಗಿತ್ತು. PCR ಸ್ವೀಕಾರ ಮಾಡದಂತೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬಾರ್ದು, ಅದಕ್ಕೆ ಅನುಮತಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಖಾಸಗಿ ದೂರಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಅಲ್ಲಿ ಅನುಮತಿ ಕೊಡಬಾರ್ದು ಅಂತ ಹೇಳಿ ಇವರ ದೂರಿನ ಸಾರಾಂಶ ಆಗಿತ್ತು. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಅರ್ಜಿಯನ್ನು ಸಲ್ಲಿಸಿದ್ರು. ಬಟ್ ಕೋರ್ಟ್ ಇದನ್ನ ಡಿಸ್ಒಬೆ ಮಾಡಿದೆ. ಮೆರಿಟ್ಸ್ ಡಿಮೆರಿಟ್ಸ್ ಅನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದ ಕೋರ್ಟ್ ಮಧ್ಯಂತರ ಅರ್ಜಿಯನ್ನ ಪುರಸ್ಕರಿಸಿಲ್ಲ, ತಿರಸ್ಕರಿಸಿದೆ. ಆ ಮೂಲಕ ತೀವ್ರ ಹಿನ್ನಡೆ ಆಲಂ ಪಾಷಾಗ್ ಆಗಿದೆ. ಕೋರ್ಟ್ಗೆ ಯಾವಾಗ ಇವರು ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಆಗ್ಲೇ ಒಂದಷ್ಟು ಕಾನೂನು ಪಂಡಿತರು ಹೇಳ್ತಾ ಇದ್ರು ಕಾನೂನಿನ ಕಾರ್ಯಕಲಾಪಗಳಿಗೆ ಅಡ್ಡಿ ಬರುವಂತೆ ಇವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ. ರೈಟ್, ಡೀಟೇಲ್ಸ್ ಕೊಡ್ತಾರೆ ರವೀಶ್. ಪ್ರಾಬಬ್ಲಿ ಕಾನೂನು ಪಂಡಿತರು ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಯಾವಾಗ ಮಧ್ಯಂತರ ಅರ್ಜಿ ಸಲ್ಲಿಸಲಾಯ್ತು ಅವಾಗಲೇ ಹೇಳ್ತಾ ಇದ್ರು ಕಾನೂನು ಕಾರ್ಯಕಲಾಪಗಳನ್ನೇ ಅವ್ರು ಪ್ರಶ್ನೆ ಮಾಡ್ದಂಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾ ಬೇಡವಾ ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಇವ್ರು ಹೆಂಗ್ ಅದರಲ್ಲಿ ಕೊಡ್ಲೇಬಾರ್ದು ಅನ್ನೋದನ್ನ ಕೇಳ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಅದರಂತೆ ಕೋರ್ಟ್ ಅಬ್ಸರ್ವೇಷನ್ ಈ ತರ ತಿರಸ್ಕಾರ ಮಾಡ್ಬೇಕಾದ್ರೆ ಕೋರ್ಟ್ ಹೇಳಿದ್ದೇನು ಅಂತ. ಮಮತಾ, ಪ್ರಮುಖವಾಗಿ ಆಲಂ ಪಾಷಾ ಒಂದು ಅರ್ಜಿಯನ್ನು ವಿಚಾರಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಅದನ್ನ ಪುರಸ್ಕರಿಸಬೇಕಾ ಅಥವಾ ತಿರಸ್ಕರಿಸಬೇಕಾ ಅನ್ನೋ ಸಂದರ್ಭದಲ್ಲಿ ನ್ಯಾಯಾಧೀಶರು ಗರಂ ಆಗೇ ಇದ್ರು. ಅಂದ್ರೆ ಆ ಒಂದು ಆಲಂ ಪಾಷಾ ಅವರಿಗೆ ಕೆಲ ಪ್ರಶ್ನೆಗಳನ್ನು ಕೇಳದಂತ ಸಂದರ್ಭದಲ್ಲಿ ಒಂದ್ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ವಾದವನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ PCR ಅಂದ್ರೆ ಏನು ಅಂತ ಹೇಳದಂತ ಸಂದರ್ಭದಲ್ಲಿ ಅದು ಪಬ್ಲಿಕ್ ಕೋರ್ಟ್ ರೂಮ್ ಅನ್ನೋ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾಗಿ ಹೇಳದಂತ ಸಂದರ್ಭದಲ್ಲಿ ನಿಮಗೆ PCR ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ನೀವು ಆ ಒಂದು ಮಧ್ಯಂತರ ಅರ್ಜಿಯನ್ನು ಹಾಕಿರೋದು ಏನಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಗರಂ ಆಗಿ ಒಂದ್ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟರು. ಅದಾದ ಬಳಿಕ ಬೇರೆ ಬೇರೆ ರೀತಿಯ
ಒಂದು ಕಾನೂನಲ್ಲಿ ಬರ್ತಕ್ಕಂಥದ್ದು ಕೂಡ ಪ್ರಶ್ನೆ ಮಾಡಿದ್ರು. ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಅರ್ಜಿಯನ್ನ ಸಲ್ಲಿಸಿದೀರಾ ಅಂತೀರ, ಹಾಗಾಗಿ ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಏನಿದೆ ಈ ರೀತಿಯ ವಿಚಾರಗಳ ಬಗ್ಗೆ ಕೂಡ ಒಂದ್ ರೀತಿಯಲ್ಲಿ ಒಂದು ಗಮನ ಹರಿಸಿದಂತ ಸಂದರ್ಭದಲ್ಲಿ ಅದನ್ನ ಅಂತಿಮವಾಗಿ ಮಧ್ಯಂತರ ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅಲಂ ಪಾಷಾ ಅವರು ಯಾವ ಆ ಒಂದು ದೂರನ್ನ ನೀವು ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲದೇನೆ ಅದನ್ನ ಸ್ವೀಕರಿಸಬಾರದು, ಆ ದೂರನ್ನು ಕೂಡ ದಾಖಲಿಸಬಾರದು ಅನ್ನೋದು ಏನಿತ್ತು ಮಧ್ಯಂತರ ಅರ್ಜಿ, ಅದನ್ನ ಅಂತಿಮವಾಗಿ ವಜಾಗೊಳಿಸಿರ್ತಕ್ಕಂಥದ್ದು. ಈಗ ಸ್ನೇಹಮಯಿ ಕೃಷ್ಣ ಅವರ ಸಲ್ಲಿಸಿರ್ತಕ್ಕಂಥ ಅರ್ಜಿ ಏನಿದೆ ಅದನ್ನ ಒಂದ್ ರೀತಿಯಲ್ಲಿ ಅದರ ಆದೇಶವನ್ನು ಕೂಡ ಕೊಡೋರಿದ್ದಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಆದೇಶ ಹೊರಬೀಳುತ್ತೆ ಅಂತ. ಆಲ್ರೈಟ್, ಧನ್ಯವಾದ ರಮೇಶ್ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕೆ ಮಧ್ಯಂತರ ಅರ್ಜಿ ಸಲ್ಲಿಸಿದ್ದಕ್ಕೆ ಕೋರ್ಟ್ ಈಗ ಅರ್ಜಿಯನ್ನ ಪುರಸ್ಕಾರ ಮಾಡಿಲ್ಲ, ತಿರಸ್ಕಾರ ಮಾಡಿದೆ. ಆಲಂ ಪಾಷಾ ಅವರಿಗೆ ಹಲವು ಪ್ರಶ್ನೆಗಳನ್ನ ಕೇಳಲಾಯಿತು. ಆಮೇಲೆ ನೀವು ಡೆಕೋರೆಂಡಮ್ ಅನ್ನ ಮೇಂಟೈನ್ ಮಾಡ್ತಾ ಇಲ್ಲ ಈ ಅರ್ಜಿ ಹಾಕೋದ್ರ ಮೂಲಕ ಮತ್ತು ಕಾನೂನು ಕಲಾಪಗಳಿಗೆ ಅಡ್ಡಿ ಬರುವಂತಿದೆ ನಿಮ್ಮ ಅರ್ಜಿ ಅಂತ ಕೋರ್ಟ್ ಅಬ್ಸರ್ವೇಷನ್ ಮಾಡಿ ಅವರ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಈಗಿರುವಂತಹ ಕುತೂಹಲ, ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ಅರ್ಜಿಯನ್ನ ಪುರಸ್ಕರಿಸುತ್ತಾ, ಕಾನೂನು ಸಂಕಷ್ಟ ಸಿಎಂ ಅವ್ರಿಗೆ ಎದುರಾಗುತ್ತಾ ಅಂತ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು ಅಂತ ಏನಾದರೂ ಅರ್ಜಿ ಪುರಸ್ಕಾರ ಆಗ್ಬಿಟ್ರೆ ಕಾನೂನು ಸಂಕಷ್ಟಗಳು ಒಂದಾದ ನಂತರ ಒಂದೊಂದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇಡೀ ರಾಜ್ಯ ರಾಜಕಾರಣದ ಚಿತ್ತ ಕೋರ್ಟ್ನ ಅಬ್ಸರ್ವೇಷನ್ ಕಡೆಗೆ ನೆಟ್ಟಿದೆ. ಸೆಕ್ಷನ್ 17A ಮತ್ತು 19 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಕೂಡ ಕೋರ್ಟ್ ಅಬ್ಸರ್ವ್ ಮಾಡಿ ಕೆಲ ಕ್ಲಾರಿಫಿಕೇಶನ್ ಅಲ್ಲಿ ಬಯಸಿದೆ. ಇನ್ಫ್ಯಾಕ್ಟ್ ಸ್ನೇಹಮಯಿ ಕೃಷ್ಣ ಅವರ ವಕೀಲರ ಕಡೆಯಿಂದ. ಇನ್ನೊಂದು ಕಡೆಗೆ ಸುಪ್ರೀಂ ಕೋರ್ಟ್ನ ಆರ್ಡರ್ ಬಗ್ಗೆ ಕೂಡ ಉಲ್ಲೇಖಗಳಾಗ್ತಾ ಇದೆ. 2004ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಟ್ಟಿತ್ತು. ಸೊ ಆ ಎಲ್ಲ ಆರ್ಡರ್ಗಳಿಗೆ ಸಂಬಂಧಪಟ್ಟಂತೆ, ಎಲ್ಲ ಕೇಸ್ ಸ್ಟಡಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಕೊಡುವಂತಹ ತೀರ್ಮಾನ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡುತ್ತೆ.